ಭಾರತ ದೇಶದ ಭಾರತೀಯ ಜನತಾ ಪಕ್ಷ ಈಗ ಭಾಳ ಒಂದು ಅಂತಿಮ ಘಟ್ಟಕ್ಕೆ ತಲುಪೈತ್ರಿ. ಏನು ಅಂತಿಮ ಘಟ್ಟಕ್ಕೆ ತಲುಪೈತೆ ಅಂದಮೇಲೆ ಭಾಳ ಕುತೂಹಲ ಕೆರಳಾಕತೈತಿ. ಈಗ ರಾಜ್ಯಾದ್ಯಂತ ಇದ್ರ ಬಗ್ಗೆ ಮೊಟ್ಟ ಮೊದಲ ಗುಪ್ತ ವರದಿ ಈ ಖಡಕ ಜವಾರಿ ಕಾಕಾಗ ಬಂದ ತಕ್ಷಣ ಈಗ ಬಿತ್ತರಣೆ ಮಾಡಕತ್ತನ ಬಹಳಷ್ಟು ಕರ್ನಾಟಕ ರಾಜ್ಯದ ಜನತೆ ಈ ವಿಡಿಯೋ ನೋಡಲೇಬೇಕು. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಅಲ್ಪಸಂಖ್ಯಾತ ಮೋರ್ಚಾ ಐತ್ರಿ. ಆ ಮೋರ್ಚಾ ಇದೇ ಕಳೆದ ದೆಹಲಿ ಚುನಾವಣೆಯಲ್ಲಿ ಆ ಮೋರ್ಚಾ ಏನು ಕೆಲಸ ಮಾಡೈತಿ, ಎಲ್ಲಿ ಮುಸ್ಲಿಂ ಸಂಖ್ಯೆ ಇರುವಂಥ ಮತದಾರರಲ್ಲಿ ಹೋಗಿ ಮನವರಿಕೆ ಮಾಡಿ ಅಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡಿ ಇದೇ ಮುಸಲ್ಮಾನರು ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ದೆಹಲಿಯಲ್ಲಿ ಬಿ ಜೆ ಪಿಯ ಕಮಲ 25 ವರ್ಷಗಳ ಇತಿಹಾಸವನ್ನು ಅಳಿಸಿ ಹಾಕಿ ಕಮಲ ಅರಳಿಸಿದವರು ಇದೇ ಅಲ್ಪಸಂಖ್ಯಾತರು. ಈಗ ಕರ್ನಾಟಕದ 228 ಕ್ಷೇತ್ರದಲ್ಲಿ ಏನು ವಿಚಾರ ಮಾಡಕತ್ತಾರ ಭಾರತೀಯ ಜನತಾ ಪಕ್ಷದವರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದು ಮೋದಿ ಅಜೆಂಡಾ. ಅದರ ಬಗ್ಗೆ ಭಾಗವತ್ ಅವರು ಸಹಿತ ಈಗ ಭಾಳ ಮೃದು ಧೋರಣೆ ತೋರಾಕತ್ತಾರ. ಭಾರತ ದೇಶದಲ್ಲಿ ಈ ಮುಸಲ್ಮಾನರನ್ನು ನಾವು ಒಂದು ವೇದಿಕೆಗೆ ಕರೆದುಕೊಂಡು ಅವರಿಗೂ ಸಹಿತ ರಾಜಕೀಯ ಸ್ಥಾನಮಾನ ನೀಡಿದರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಈ 160 ಸೀಟುಗಳು ಪ್ರಬಲವಾಗಿ ಮುಂದುವರಿಸಿಕೊಂಡು ಸರ್ಕಾರ ರಚನೆ ಮಾಡುವಲ್ಲಿ ದಾಪುಗಾಲ ಹಾಕ್ತೈತೆ ಅನ್ನೋದು ಒಂದು ರಾಜಕೀಯ ತಂತ್ರದ ಕೋರ್ ಕಮಿಟಿಯಲ್ಲಿ ಆಗಿದ್ದಂಥ ನಿರ್ಣಯ. ಕರ್ನಾಟಕ ರಾಜ್ಯದ 138 ಸೀಟುಗಳನ್ನು ಪಡೆದು ಏನು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೈತಿ, ಅದರ ದುಪ್ಪಟ್ಟು 170 ಸ್ಥಾನ ಗೆಲ್ಲಲಿಕ್ಕೆ ಇದೇ ಕರ್ನಾಟಕ ರಾಜ್ಯದ ಒಂದೊಂದು ಕ್ಷೇತ್ರದಲ್ಲಿ 20 ಮುಸ್ಲಿಂ ಜನರಿಗೆ ಟಿಕೆಟ್ ಕೊಟ್ಟು ಅವರನ್ನು ಆರಿಸಿ ತಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡುವ ಮೋದಿ ಅಜೆಂಡಾಗೆ ಬೆಂಬಲ ವ್ಯಕ್ತಪಡಿಸಬೇಕು. ಕಳೆದ ಹಲವಾರು ವರ್ಷಗಳಿಂದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಹಳಷ್ಟು ಕೋರಿಕೆ ಮುಖಾಂತರ ಸಲಹೆ ಸೂಚನೆಗಳನ್ನು ನೀಡ್ಕೊತ ಬಂದಿದ್ವಿ. ಆದರೆ ಅವರು ಕ್ಯಾರೆ ಅನ್ನಲಿಲ್ಲ. ಈಗ ದೆಹಲಿ ಚುನಾವಣೆ ಏನಾತ್ರಲ್ಲ ಹಂಗೆ ಕರ್ನಾಟಕದಾಗ ಈಗ 20 ಸ್ಥಾನಗಳನ್ನು ಮುಸಲ್ಮಾನರಿಗೆ ಕೊಡ್ತಾರೆ. ಎಲ್ಲಿ ಗೆಲ್ಲುವಂಥ ಮುಸ್ಲಿಂ ಕ್ಷೇತ್ರಗಳದಾವ ಅಲ್ಲಿ ಬಿ ಜೆ ಪಿ ಟಿಕೆಟ್ ಕೊಡ್ತಾರ. ಬಿ ಜೆ ಪಿ ಟಿಕೆಟ್ ಕೊಟ್ಟ ತಕ್ಷಣ ಅಲ್ಲಿ ಮುಸ್ಲಿಂ ಶಾಸಕನನ್ನು ಆರಿಸಿ ಇದೇ ವಿಧಾನಸಭೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಕ್ಷದಿಂದ ಮುಸ್ಲಿಂ ಶಾಸಕ ಆರಿಸಿ ತಂದಂಥ ಇತಿಹಾಸವನ್ನು ಮಾಡುವ ಸಲುವಾಗಿ ಈಗಾಗಲೇ ಭಾರೀ ತರಾತುರಿ ಚರ್ಚೆ ಸಹಿತ ನಡೆದವ್ರಿ. ಈಗ ಭಾರತೀಯ ಜನತಾ ಪಕ್ಷದ ವಿರುದ್ಧ ಈ ಕಾಂಗ್ರೆಸ್ನವರು ಈ ಮುಸಲ್ಮಾನರಿಗೆ ಒಂದು ಅಂಜಿಕೆ ಮತ್ತು ಭಯದ ವಾತಾವರಣ ನಿರ್ಮಾಣ ಮಾಡ್ಯಾರ. ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ ಮೇಲೆ ನಿಮ್ಮನ್ನು ಈ ದೇಶದಿಂದ ಓಡಿಸ್ತಾರೆ, ನಿಮಗೆ ಅನೇಕ ಕಾನೂನುಗಳನ್ನು ತರ್ತಾರೆ, ನಿಮಗೆ ಕಾಯಂ ಜೈಲಿಗೆ ಹಾಕ್ತಾರೆ, ನಿಮ್ಮ ಮೇಲೆ ಅನೇಕ ನಿಮ್ಮ ಕಾನೂನುಗಳನ್ನು ರದ್ದುಪಡಿಸಿ ಒಂದೇ ಕಾನೂನನ್ನು ತರುವಲ್ಲಿ ನಿಮಗೆ ಒಂದು ಹದ್ದು ಬಸ್ತಿನಲ್ಲಿ ಇಡ್ತಾರೆ ಅನ್ನೋದು ಏನೇನು ಭಯದ ವಾತಾವರಣ ಏನು ನಿರ್ಮಾಣ ಮಾಡಕತ್ತಾರಲ್ರಿ, ಅದು ಎಲ್ಲ ಇನ್ನು ಹೋಗೋದು. ಇನ್ನು ಯಾರು ದ್ವೇಷ ಭಾವನೆಯಿಂದ ಹಿಂದೂ ಮುಸ್ಲಿಂ ಅಂತಿದ್ರು ಅದನ್ನೇ ಕೂಡಿಸಿಬಿಟ್ರೆ ಭಾರತೀಯ ಜನತಾ ಪಕ್ಷ 200 ಸೀಟು ಕರ್ನಾಟಕ ರಾಜ್ಯದಲ್ಲಿ ಒಂದು ದಾಖಲೆಯ ನಿರ್ಮಾಣ ಮಾಡಬಹುದು. ಅದರ ಸಲುವಾಗಿ 20 ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡೋ ಸಲುವಾಗಿ ತಯಾರಿ ಮಾಡಕತ್ತಾರ. ಅದರ ಸಲುವಾಗಿ ಕರ್ನಾಟಕದ ಅಲ್ಪಸಂಖ್ಯಾತ ಮಹಾಜನತೆ ಯಾವುದೇ ಭಯವಿಲ್ಲದೆ ಎಲ್ಲೆಲ್ಲಿ ನೀವು ಆರಿಸಿ ಬರ್ತೀರಿ, ಎಲ್ಲಿ ನಿಮ್ಮ ಮತಗಳ ಸಂಖ್ಯೆ ಹೆಚ್ಚೈತಿ ಅಲ್ಲಿ ಇನ್ನಿತರ ಧರ್ಮದವರ ಮತಗಳನ್ನು ಕ್ರೋಢೀಕರಣ ಮಾಡಿಕೊಂಡು ನೀವು ಈಗಾಗಲೇ ನೆಟ್ವರ್ಕ್ ಪ್ರಾರಂಭ ಮಾಡಿದರೆ 2028ಕ್ಕೆ 20 ಶಾಸಕರು ಇದೇ ವಿಧಾನಸಭಾ ಪ್ರವೇಶ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡುವ ಸಲುವಾಗಿ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದ ಕೂಗು ದೆಹಲಿಗೆ ಕೂಗುತ್ತೈತಿ. ಇದೇ 29ರ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ 500 ಸೀಟ್ ಭಾರತೀಯ ಜನತಾ ಪಕ್ಷ ಬರ್ತಾವ್ರಿ. ಹೆಂಗಂತೀರಪ್ಪ ಕರ್ನಾಟಕದ ಅಲ್ಪಸಂಖ್ಯಾತರು? ನೀವು ಒಂದೇ ಪಕ್ಷಕ್ಕೆ ಅಂಟ್ಕೊಂಡು ಭಯದ ವಾತಾವರಣ ನಿಮಗೆ ನಿರ್ಮಾಣ ಮಾಡಿಸ್ಕೊಂಡು ನಿಮ್ಮ ನಡುಗಡ್ಡೆ ಒಂದು ದೊಡ್ಡ ಪ್ರಮಾಣದ ಒಂದು ಗೋಡೆ ಕಟ್ಟಿ ನಿಮಗೆ ಅಂಜಿಕೆ ಮತ್ತು ಭಯ ವಾತಾವರಣ ನಿರ್ಮಾಣ ಮಾಡಕತ್ತಾರ. ನೀವು ಭಯಮುಕ್ತರಾಗ್ರಿ, ಅವ್ರ ಜೊತೆ ಕೈ ಜೋಡಿಸ್ರಿ, ದೇಶದ ರಕ್ಷಣೆ ಭಾರತದ ರಕ್ಷಣೆ ನಾವೆಲ್ಲರೂ ಒಂದು ಅಂಥೇಳಿ ಏನಾದರೂ ಭಾರತೀಯ ಜನತಾ ಪಕ್ಷದವ್ರ ಜೊತೆ ಕೈ ಜೋಡಿಸಿದ್ರಿ ನಿಮಗೆ ಟಿಕೆಟ ಕೊಡ್ತಾರ. ನಿಮಗೆ ಯಾರು ಶತ್ರು ಅಂತ ನಿಮ್ಗೆ ತಿಳ್ಕೊಂಡ್ರು ಅವರು ನಿಮಗೆ ಮಿತ್ರ ಆದ್ರಂದ್ರೆ ಇನ್ನು ಶತ್ರುಗಳು ಯಾರು ಉಳಿತಾರೆ?
ಆ ಶತ್ರುಗಳು ಈಗಾಗಲೇ ಒಂದೊಂದು ರಾಜ್ಯ ಕಳ್ಕೊಂಡು ಈಗ ದೇಶದಾಗ ಮುಕ್ತ ಆಗಕ್ಕೆ ಹೊಂಟೈತಿ. ಇನ್ನು ರಾಜ್ಯ ಚುನಾವಣೆಯಲ್ಲಿ 28ರಲ್ಲಿ 20 ಶಾಸಕ ಮುಸ್ಲಿಮರನ್ನು ಆರಿಸಿ ತರುವ ಸಲುವಾಗಿ ಇದೇ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿ ಯೋಚನೆ ಮಾಡಕತ್ತೈತ್ರಿ. ಅದರ ಸಲುವಾಗಿ ನಿಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ನೆಟ್ವರ್ಕ್ ಪ್ರಾರಂಭ ಮಾಡಿರಿ. ನೀವು 50-60 ಸಾವಿರ ಮತಗಳ ಇರುವಂಥ ಭಾಳ ಅಲ್ಪಸಂಖ್ಯಾತ ಜನಸಂಖ್ಯೆ ಇರುವಂಥ ಕ್ಷೇತ್ರಗಳಲ್ಲಿ ನೀವು ತಕ್ಷಣ ಈ ತೀರ್ಮಾನ ತೆಗೆದುಕೊಂಡ್ರೆ ಭಾರತೀಯ ಜನತಾ ಪಕ್ಷದಿಂದ ನೀವು ವಿಧಾನಸಭಾ ಪ್ರವೇಶ ಮಾಡ್ತೀರಿ. ಇದು ಖಡಕ ಜವಾರಿ ಕಾಕನ ಗುಪ್ತ ಸ್ಟೋರಿ. ಇದು ನಮ್ಮಲ್ಲಿ ಮೊದಲು ಬಂದೈತಿ. ಇನ್ನು ನಮ್ಮಲ್ಲಿ ಬಂದ ತಕ್ಷಣ ಏನು ಎಲ್ಲರೂ ಹೊಡಿತಾರೆ ನೋಡ್ಕೊತ ನಡ್ರಿ. 2 ದಿವಸನಾಗ ಎಲ್ಲ ಮಾಧ್ಯಮದಾಗಿನ ರುಬ್ಬೋದು. ಆದರೆ ಖಡಕ ಜವಾರಿ ಕಾಕಾಗ ಒಂದು ಕಾಲಜ್ಞಾನದ ಭವಿಷ್ಯದ ಪ್ರಕಾರ ಒಂದು ಗುಪ್ತ ವರದಿ ಬಂದ ತಕ್ಷಣ ಅದನ್ನು ನಿಮ್ಮ ಮುಂದೆ ಬಿತ್ತರಣೆ ಮಾಡಕತ್ತೀನಿ. ಹಂಗಾದ್ರೆ ಖಡಕ ಜವಾರಿ ಕಾಕಂದ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.